ಆತ್ಮೀಯ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆ ಅಥವಾ ಪಾಶ್ಚಿಮಾತ್ಯ ಸಾಹಿತ್ಯ ವಿಮರ್ಶೆಯ ವೆಸ್ಟರ್ನ್ ಲಿಟರರಿ ಕ್ರಿಟಿಸಮ್‌ನ ಮತ್ತೊಂದು ಪ್ರಮುಖ ಲೇಖನ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಡ್ಸ್ ಅನ್ನ ಕುರಿತು ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿಲಿಯಂ ವರ್ಡ್ಸ್ವರ್ತ್ ನಮಗೆಲ್ಲ ಕವಿಯಾಗಿ ಚಿರಪರಿಚಿತ. ಆದರೆ ಸಾಹಿತ್ಯ ವಿಮರ್ಶೆಗೆ ವರ್ಡ್ಸ್ವರ್ತ್ ನೀಡಿದ ಕೊಡುಗೆ ಅಪಾರವಾದದ್ದು. ಎಸ್ ಟಿ ಕೋಲ್ರಿಡ್ಜ್‌ನ ಜೊತೆಗೆ ಸೇರಿಕೊಂಡು 1798ರಲ್ಲಿ ಅವರಿಬ್ಬರು ಸೇರಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದರು, ಕವನಗಳ ಸಂಕಲನ ಲಿರಿಕಲ್ ಬ್ಯಾಲೆಡ್ಸ್ ಅಂತ. ಆ ಲಿರಿಕಲ್ ಬ್ಯಾಲೆಡ್ಸ್ ಕವನ ಸಂಕಲನಕ್ಕೆ 1800ರಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಒಂದು ಪ್ರಿಫೇಸ್ ಅನ್ನ ಬರೆದ, ಮುನ್ನುಡಿಯನ್ನ. ಅದು ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಯಲ್ಲಿ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಡ್ಸ್ ಅಂತಾನೆ ಪ್ರಸಿದ್ಧವಾದಕ್ಕಿರ್ತಕ್ಕಂಥ ಒಂದು ಲೇಖನ. ಆ ಲೇಖನದಲ್ಲಿ ವಿಮರ್ಶಕ ವರ್ಡ್ಸ್ವರ್ತ್ ಕಾವ್ಯಕ್ಕೆ ಸಂಬಂಧಪಟ್ಟಂತೆ, ಕಾವ್ಯದ ಭಾಷೆಗೆ ಸಂಬಂಧಪಟ್ಟಂತೆ, ಕವಿಯ ಕುರಿತಾಗಿ, ಕಾವ್ಯವನ್ನು ಕುರಿತಾಗಿ ತಾನು ಹೊಂದಿದ್ದ ವಿಚಾರಗಳನ್ನೆಲ್ಲ ವಿಸ್ತೃತವಾಗಿ ವಿವರಣೆ ನೀಡಿದ್ದಾನೆ. ಈ ವಿಚಾರಗಳು ಮುಂದೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಮತ್ತು ಜಗತ್ತಿನಾದ್ಯಂತ ಯಾವುದನ್ನು ರೊಮ್ಯಾಂಟಿಕ್ ಸಾಹಿತ್ಯ ಅಂತ ಕರಿತೀವಿ, ಆ ಸಾಹಿತ್ಯದ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರಿತು. ಹಾಗಾಗಿ ರೊಮ್ಯಾಂಟಿಕ್ ಸಾಹಿತ್ಯದ ಪ್ರವರ್ತಕ ಅಂದ್ರೆ ಅದು ವಿಲಿಯಂ ವರ್ಡ್ಸ್ವರ್ತ್. ವಿಲಿಯಂ ವರ್ಡ್ಸ್ವರ್ತ್ನ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಡ್ಸ್ ಅನ್ನ ಮ್ಯಾನಿಫೆಸ್ಟೋ ಆಫ್ ರೊಮ್ಯಾಂಟಿಕ್ ಲಿಟರೇಚರ್ ಅಂತಾನು ಕರಿತೇವೆ ನಾವು. ಮುಖ್ಯವಾಗಿ ಕಾವ್ಯವನ್ನು ಕುರಿತಾಗಿ ವಿಮರ್ಶಕ ವರ್ಡ್ಸ್ವರ್ತ್ ಈ ಕೃತಿಯಲ್ಲಿ ಮಾತನಾಡಿದ್ದಾನೆ. ವರ್ಡ್ಸ್ವರ್ತ್ನ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಡ್ಸ್ ಅನ್ನ ಕುರಿತು ಚರ್ಚೆ ಮಾಡೋದಕ್ಕಿಂತ ಮುಂಚೆ ವರ್ಡ್ಸ್ವರ್ತ್ನ ಬಾಲ್ಯ ಮತ್ತು ಆತನ ಜೀವನವನ್ನು ಕುರಿತು ನೋಡೋದಾದ್ರೆ, ಆತ ಹುಟ್ಟಿದ್ದು 1770ರಲ್ಲಿ ಇಂಗ್ಲೆಂಡ್ನ ಕಂಬರ್ಲ್ಯಾಂಡ್ ಎನ್ನುವಂತಹ ಪ್ರದೇಶದಲ್ಲಿ ಬರುವ ಕಾಕರ್ಮೌತ್ ಎನ್ನುವಂತಹ ಒಂದು ಹಳ್ಳಿಯಲ್ಲಿ. ಆತ ಹುಟ್ಟಿದಾಗ ಸುತ್ತಮುತ್ತ ನಿಸರ್ಗದಿಂದ ಆವೃತವಾಗಿದ್ದ ಒಂದು ಪ್ರದೇಶದಲ್ಲಿ ಬೆಳೆದದ್ದು ಆತ. ಸುಂದರವಾದ ಪರ್ವತಗಳು, ನದಿಗಳು ಇದ್ದ ಪ್ರದೇಶದಲ್ಲಿ ಹುಟ್ಟಿದ್ದರಿಂದ ಸ್ವಾಭಾವಿಕವಾಗಿ ನಿಸರ್ಗದ ಕುರಿತಾದ ಒಂದು ಬಗೆಯ ಪ್ರೀತಿಯನ್ನ ಆತ ಹೊಂದಿದ್ದ. ತನ್ನ ಬಾಲ್ಯದಲ್ಲಿಯೇ ತಂದೆ ಮತ್ತು ತಾಯಿಗಳನ್ನ ಕಳೆದುಕೊಂಡು ಒಂದು ತರದ ಡೀಪ್ ಸಾರೋನಲ್ಲಿ, ಗ್ರೀಫ್ನಲ್ಲಿ, ನೋವಿನಲ್ಲಿ ತನ್ನ ಬಾಲ್ಯವನ್ನು ಕಳೆದಿದ್ದವನು ವಿಲಿಯಂ ವರ್ಡ್ಸ್ವರ್ತ್. ಹಾಗಾಗಿ ತನ್ನ ಬಾಲ್ಯದ ಈ ದುಃಖವನ್ನ ಮರೆಯುವುದಕ್ಕೆ ಆತ ಸಹಜವಾಗಿ ನಿಸರ್ಗದ ಕಡೆಗೆ ಹೋಗಿದ್ದ ಅಂತ ವಿಮರ್ಶಕರು ಹೇಳ್ತಾರೆ. ಅಂದ್ರೆ ನಿಸರ್ಗದ ಕಡೆಗೆ ವಾಲಬೇಕಾಯಿತು. ಮೌಂಟೇನ್ಸ್ಗಳಲ್ಲಿ, ರಿವರ್ನ ಸುತ್ತಮುತ್ತ, ಆ ಲೇಕ್ ಡಿಸ್ಟ್ರಿಕ್ಟ್ನ ಸೌಂದರ್ಯದಲ್ಲಿ ತನ್ನನ್ನು ತಾನು ಕಳೆದುಕೊಂಡು ತನ್ನ ನೋವಿನಿಂದ ಹೊರಬರೋದಕ್ಕೆ ಪ್ರಯತ್ನ ಪಟ್ಟವನು ವರ್ಡ್ಸ್ವರ್ತ್. ಲೇಕ್ ಡಿಸ್ಟ್ರಿಕ್ಟ್ ಆತನಿಗೆ ಯಾವಾಗಲೂ ಸಮಾಧಾನವನ್ನು ನೀಡಿರ್ತಕ್ಕಂಥ, ಆತನನ್ನ ಮನ ಓಲೈಸಿದಂತಹ, ಆತನ ದುಃಖವನ್ನ ಕಡಿಮೆ ಮಾಡಿರತಕ್ಕಂಥ ಪ್ರದೇಶ ಅನ್ನೋದನ್ನ ವಿಮರ್ಶಕರು ತಮ್ಮ ಕೃತಿಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿಸರ್ಗದೊಂದಿಗೆ ಆತ ಹೊಂದಿದ್ದ ಈ ಪರ್ಸನಲ್ ಕನೆಕ್ಷನ್ ಇದೆಯಲ್ಲ, ಅದು ಇಟ್ ಕನ್ವಿನ್ಸ್ಡ್ ಹಿಮ್ ದಟ್ ನೇಚರ್ ಹ್ಯಾಸ್ ಅ ಪವರ್ಫುಲ್ ಆಕ್ಟಿವ್ ರೋಲ್ ಇನ್ ಶೇಪಿಂಗ್ ಹ್ಯೂಮನ್ ಕ್ಯಾರೆಕ್ಟರ್ ಅಂಡ್ ಮಾಡೆಲ್ಸ್. ಮನುಷ್ಯನ ವ್ಯಕ್ತಿತ್ವವನ್ನ, ಚಾರಿತ್ರ್ಯವನ್ನ ನಿರ್ಮಿಸುವುದರಲ್ಲಿ, ಆತನ ನೈತಿಕತೆಯನ್ನ ಮೇಲೆತ್ತುವುದರಲ್ಲಿ ನಿಸರ್ಗ ಅಗಾಧವಾದ ಪಾತ್ರವನ್ನು ವಹಿಸುತ್ತದೆ ಅಂತ ವರ್ಡ್ಸ್ವರ್ತ್ ನಂಬಿದ್ದ. ಮತ್ತು ಇದನ್ನ ತನ್ನ ಕೃತಿಗಳಲ್ಲಿ, ಕವನಗಳಲ್ಲಿ, ತನ್ನ ವಿಮರ್ಶೆಯಲ್ಲಿ ಆತ ವ್ಯಕ್ತಪಡಿಸಿದ್ದಾನೆ. ವರ್ಡ್ಸ್ವರ್ತ್ನಿಗೆ ನಿಸರ್ಗ ಅನ್ನೋದು ಒಂದು ಮೋರಲ್ ಟೀಚರ್ ಇದ್ದ ಹಾಗೆ. Instead of learning from dry books, he believed that we learn deep goodness and peace directly from nature ಅಂತ. ಅಂದ್ರೆ ಪುಸ್ತಕಗಳ ಒಣ ವೇದಾಂತಕ್ಕಿಂತ ಹೆಚ್ಚಾಗಿ ನಾವು ನಿಸರ್ಗದಿಂದ ಹಲವು ವಿಷಯವನ್ನು, ನಿಸರ್ಗದ ಗುಡ್ನೆಸ್ ಇಂದಾಗಿ, ಗುಡ್ನೆಸ್ ಮತ್ತು ಪೀಸ್ ಇಂದಾಗಿ ನಾವು ಬಹಳ ಕಲಿತೇವೆ ಅಂತ. ನಿಸರ್ಗ ಒದಗಿಸುವ ಶಾಂತಿ, ಸಮಾಧಾನಗಳು ನಮ್ಮನ್ನ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತವೆ ಅನ್ನೋದರಲ್ಲಿ ವರ್ಡ್ಸ್ವರ್ತ್ಗೆ ನಂಬಿಕೆ ಇತ್ತು. ಸೊ ವರ್ಡ್ಸ್ವರ್ತ್ 1791ರಲ್ಲಿ ಆತ ಟ್ರಾವೆಲ್ ಟು ಫ್ರಾನ್ಸ್ಗೆ ಪ್ರಯಾಣ ಮಾಡಿದ. ನಮ್ಗೆಲ್ಲ ಗೊತ್ತಿದೆ, 1780-90ರ ಘಟ್ಟ ಯುರೋಪ್ನ ಇತಿಹಾಸದಲ್ಲಿ ಅದೊಂದು ತರದ ಟ್ರಾನ್ಸ್ಫಾರ್ಮೇಟಿವ್ ಇಯರ್. ಯಾಕಂದ್ರೆ ಅದು ಫ್ರಾನ್ಸ್ ಕ್ರಾಂತಿ ನಡೆಯುತ್ತಿದ್ದ ಸಂದರ್ಭ. He saw the struggle of ordinary citizens as path of real freedom, for equality and happiness. ಸಾಮಾನ್ಯ ಜನರ ಕಷ್ಟಗಳನ್ನ, ಸಮಾನತೆಯ ಕುರಿತಾಗಿ ಅವರ ಹೋರಾಟವನ್ನ ತಾನು ಕಂಡಿದ್ದ. Bliss was it in that dawn to be alive, but to be young was very heaven ಅಂತ ಫ್ರಾನ್ಸ್ ಕ್ರಾಂತಿಯ ಕುರಿತಾಗಿ ಆತ ಹೇಳುವ ಮಾತಿದೆ. ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ನಾವು ಹುಟ್ಟಿದ್ದೇ, ನಾವು ಬದುಕಿದ್ದೇ ಒಂದು ಸಂತಸದ ವಿಷಯ. ಅದರಲ್ಲೂ ನಾವು ಯುವಕರಾಗಿದ್ದು ಆ ಕಾಲದಲ್ಲಿ ಅದು ಒಂದು ಹೆವನ್ ಇದ್ದ ಹಾಗೆ. ಅಂದ್ರೆ ಈ ಕಾಲದಲ್ಲಿ ನಾವು ಬದುಕಿದ್ದೇ ಒಂದು ಪುಣ್ಯ ಅಂತ ಅಂದುಕೊಂಡಿದ್ದವನು ವರ್ಡ್ಸ್ವರ್ತ್. ಅಂದ್ರೆ ಫ್ರಾನ್ಸ್ ಕ್ರಾಂತಿ ಅದು
ಸಮಾನತೆಗಾಗಿ, ನ್ಯಾಯಕ್ಕಾಗಿ ನಡೆದ ಒಂದು ದೊಡ್ಡ ಕ್ರಾಂತಿಯಾಗಿತ್ತು. ಅಂತಹ ಕ್ರಾಂತಿಯ ಸಂದರ್ಭದಲ್ಲಿ ನಾವು ಬದುಕಿದ್ದೇ ಒಂದು ಪ್ರಿವಿಲೇಜ್ ಅನ್ನುವ ಭಾವನೆಯನ್ನ ವರ್ಡ್ಸ್ವರ್ತ್ ಹೊಂದಿದ್ದ. ಹಾಗಾಗಿ ಫ್ರಾನ್ಸ್ ಕ್ರಾಂತಿ ಮತ್ತು ಅದರ ತತ್ವವನ್ನು ಕುರಿತು ಆತನಿಗೆ ಬಹಳ ಪ್ರೀತಿ ಇತ್ತು. ಹಾಗಾಗಿಯೇ ಆತ ತನ್ನ ಕಾವ್ಯದಲ್ಲೆಲ್ಲ ಫ್ರಾನ್ಸ್ ಕ್ರಾಂತಿಯ ಈ ತತ್ವಗಳಾದ ಫ್ರೀಡಮ್, ನೇಚರ್, ರಿಟರ್ನ್ ಟು ನೇಚರ್, ನಿಸರ್ಗದ ಕುರಿತಾದ ಪ್ರೀತಿ ಮತ್ತು ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಈ ತರದ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದ. ಅದನ್ನ ಕಾವ್ಯದಲ್ಲಿ ಆತ ವ್ಯಕ್ತಪಡಿಸಿದ್ದಾನೆ. ಆದ್ರೆ ಕ್ರಾಂತಿಯ ನಂತರ ನಡೆದ ಕೆಲವು ಘಟನೆಗಳು ವರ್ಡ್ಸ್ವರ್ತನಿಗೆ ಸಮಾಧಾನವನ್ನ ತರಲಿಲ್ಲ. ಕ್ರಾಂತಿಯಿಂದ ಜಗತ್ತು ಬದಲಾಗುತ್ತೆ, ಮನುಷ್ಯನ ಸ್ಥಿತಿ ಬದಲಾಗುತ್ತೆ ಅಂತ ವರ್ಡ್ಸ್ವರ್ತ್ ನಂಬಿದ್ದ. ಆದರೆ ಕ್ರಾಂತಿ ನಿಧಾನಕ್ಕೆ ಒಂದು ಭಯಾನಕ ಆಡಳಿತವಾಗಿ ಮಾರ್ಪಟ್ಟಿದ್ದನ್ನ ನೋಡಿ, ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ಆಶಯಗಳು ನೆರವೇರದನ್ನ ಕಂಡು ಆತ ಒಂದು ಬಗೆಯ ಮಾನಸಿಕ ದ್ವಂದ್ವಕ್ಕೆ ತಿರುಗಿದ. ಮಾನಸಿಕವಾದ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಆರಂಭ ಮಾಡಿದ. ಅವನ ಪ್ರಮುಖ ಕವನ ಟಿಂಟನ್ ಅಬ್ಬೆಯಲ್ಲಿ ಈ ಕುರಿತು ತನ್ನ ವಿಚಾರಗಳನ್ನ ವ್ಯಕ್ತಪಡಿಸುವುದನ್ನ ನಾವು ಕಾಣ್ತೇವೆ. ಡಿಸಪಾಯಿಂಟ್ಮೆಂಟ್ ಶಿಫ್ಟ್ ಇನ್ವಾರ್ಡ್, ತನ್ನ ಆಂತರಿಕದಲ್ಲಿ ಒಂದು ಬಗೆಯ ಬದಲಾವಣೆ ಆಯಿತು ಮತ್ತು ಒಂದು ಬಗೆಯ ನಿರಾಶೆಯೂ ಉಂಟಾಯಿತು. ಯಾಕಂದ್ರೆ ಫ್ರಾನ್ಸ್ ಕ್ರಾಂತಿ ಅಂದುಕೊಂಡ ಹಾಗೆ ಅದು ಜಗತ್ತಿಗೆ ಬೇಕಾದ್ದನ್ನ ತಂದುಕೊಡ್ಲಿಲ್ಲ ಎನ್ನುವ ಭಾವನೆಯನ್ನ ಹೊಂದಿದ್ದ. ಇನ್ಸ್ಟೆಡ್ ಆಫ್ ಸೀಕಿಂಗ್ ಔಟರ್ ಪೊಲಿಟಿಕಲ್ ರಿಫಾರ್ಮ್ ಹಿ ಟರ್ನ್ಡ್ ಇನ್ವಾರ್ಡ್. ಹಾಗಾಗಿ ಪೊಲಿಟಿಕಲ್ ರಿಫಾರ್ಮ್ ಇಂದ, ರಾಜಕೀಯ ರೀತಿಯ ಸುಧಾರಣೆಗಳು, ಅವುಗಳಲ್ಲಿ ಆತ ನಂಬಿಕೆಯನ್ನ ಕಳೆದುಕೊಂಡು ವ್ಯಕ್ತಿ ಅಂತರ್ಗತವಾಗಿ ಬದಲಾಗಬೇಕು ಅನ್ನುವ ವಿಷಯದಲ್ಲಿ ನಂಬಿಕೆಯನ್ನ ಹೊಂದಿದ್ದ. ಹಾಗಾಗಿ ಹೀಸ್ ಹೋಪ್ಸ್ ಇನ್ ದಿ ಹ್ಯೂಮನ್ ಇಮ್ಯಾಜಿನೇಷನ್ ಟು ಆಕ್ಟಿವ್ಲಿ ಬಿಲ್ಡ್ ಅಂಡ್ ರಿಪೇರ್ ಅವರ್ ವರ್ಲ್ಡ್. ನಮ್ಮ ಜಗತ್ತನ್ನ ರಿಪೇರ್ ಮಾಡಬೇಕಾದ್ರೆ, ಸರಿ ಮಾಡಬೇಕಾದ್ರೆ ಮತ್ತು ಜಗತ್ತನ್ನ ಕಟ್ಟಬೇಕಾದ್ರೆ ಮನುಷ್ಯನ ಇಮ್ಯಾಜಿನೇಷನ್, ಕಲ್ಪನೆ ಅತ್ಯಂತ ಮುಖ್ಯವಾಗುತ್ತೆ ಅನ್ನೋದು ವರ್ಡ್ಸ್ವರ್ತ್ನ ನಂಬಿಕೆಯಾಗಿತ್ತು. 1797ರಲ್ಲಿ ವರ್ಡ್ಸ್ವರ್ತ್ ಸ್ಯಾಮ್ಯುಯಲ್ ಟೇಲರ್ಸ್ನ ಹತ್ತಿರಕ್ಕೆ ಬಂದ. ಅಂದ್ರೆ ವರ್ಡ್ಸ್ವರ್ತ್ ಈ ಸಾಮರ್ಸೆಟ್ ಎನ್ನುವ ಒಂದು ಪ್ರದೇಶಕ್ಕೆ ವಲಸೆ ಬಂದ. ಆ ಸಾಮರ್ಸೆಟ್ನಲ್ಲಿ ಅದೇ ಏರಿಯಾದಲ್ಲಿ ಬದುಕಿದ್ದವನು ಇನ್ನೊಬ್ಬ ಪ್ರಮುಖ ಕವಿ ಕೋಲ್ರಿಡ್ಜ್. ಹಾಗಾಗಿ ಕೋಲ್ರಿಡ್ಜ್ ಮತ್ತು ವರ್ಡ್ಸ್ವರ್ತ್ ನೆರೆಹೊರೆಯವರಾದ್ರು ಮತ್ತು ಅವರ ನಡುವೆ ಒಂದು ಬಗೆಯ ಸ್ನೇಹ ಬೆಳೀತು. ಆ ಸ್ನೇಹ ಇಂಗ್ಲಿಷ್ ಸಾಹಿತ್ಯಕ್ಕೆ ಬೇಕಾದ ಮಹತ್ವದ ಬದಲಾವಣೆಯನ್ನ ತಂದುಕೊಟ್ಟಿತ್ತು. ಇವರಿಬ್ರು ಸೇರಿ ಒಂದು ಪೊಯೆಟಿಕ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಹೊರಟರು. ದೇ ಡಿಸೈಡೆಡ್ ಟು ರೈಟ್ ಅ ಕಲೆಕ್ಷನ್ ಆಫ್ ಪೊಯಮ್ಸ್ ದಟ್ ಡಿಫೈಡ್ ಡ್ರೈ ಫಾರ್ಮಲ್ ಪೊಯೆಟಿಕ್ ರೂಲ್ಸ್. ಹಿಂದಿನಿಂದ ಇದ್ದ ಕಾವ್ಯದ ನಿಯಮಗಳನ್ನ ಮುರಿದು, ಕಾವ್ಯದ ಈ ಫಾರ್ಮಲ್ ಸ್ಟ್ರಕ್ಚರ್ ಇತ್ತಲ್ಲ, ಆ ನಿಯಮಗಳನ್ನ ಅವುಗಳನ್ನೆಲ್ಲ ಧಿಕ್ಕರಿಸಿ ಒಂದು ಬಗೆಯ ಹೊಸ ಕಾವ್ಯವನ್ನ ಸೃಷ್ಟಿ ಮಾಡಬೇಕು ಅಂತ ಅವರ ಪ್ರಯತ್ನ ಪಟ್ಟರು. ದೇ ವಾಂಟೆಡ್ ಟು ಕ್ಯಾಪ್ಚರ್ ಆರ್ಡಿನರಿ ಲೈಫ್ ವಿತ್ ಟ್ರೂ ಫೀಲಿಂಗ್ಸ್. ಮನುಷ್ಯನ ಸಾಮಾನ್ಯ ಜೀವನವನ್ನ ಮತ್ತು ಮನುಷ್ಯನ ನಿಜವಾದ ಭಾವನೆಗಳನ್ನ ಕಾವ್ಯದಲ್ಲಿ ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಅವರು ಅಂದ್ಕೊಂಡ್ರು. ಇದು ಒಂದು ತರದ ಅನ್ಆರ್ಥೋಡಕ್ಸ್ ಗೋಲ್, ಅಸಂಪ್ರದಾಯವಾದಿಯಾಗಿರ್ತಕ್ಕಂಥ ಒಂದು ನಿಲುವಾಗಿತ್ತು. ಯಾಕಂದ್ರೆ ರೊಮ್ಯಾಂಟಿಕ್ ಕಾವ್ಯಕ್ಕಿಂತ ಹಿಂದಿನ ಕಾಲವನ್ನು ನಾವು ನಿಯೋ ಕ್ಲಾಸಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ನಿಯೋ ಕ್ಲಾಸಿಕಲ್ ಕವಿಗಳು, ಅಲೆಕ್ಸಾಂಡರ್ ಪೋಪ್ನಂತವರಾಗಿರ್ಲಿ, ಅವರೆಲ್ಲ ಈ ನಗರದ ಬದುಕನ್ನ ಚಿತ್ರಿಸುವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಮತ್ತು ಅವರ ಕಾವ್ಯ ಕ್ಲಾಸಿಕಲ್ ಕಾವ್ಯದ ಹಾಗೆ ಅತ್ಯಂತ ನಿಯಮಬದ್ಧವಾದ ಕಾವ್ಯವಾಗಿತ್ತು. ಅಲ್ಲಿ ಮೀಟರ್ ಇಂಪಾರ್ಟೆಂಟ್ ಆಗ್ತಿತ್ತು, ರೈಮ್ ಸ್ಕೀಮ್, ರಿದಮ್ ಇಂಪಾರ್ಟೆಂಟ್ ಆಗ್ತಿತ್ತು ಮತ್ತು ಅದೆಲ್ಲ ಒಂದು ಬಗೆಯ ಪಾಲಿಶ್ಡ್ ಕಾವ್ಯ. ಆ ಕಾವ್ಯ ಕವಿಗಳಿಂದ ಕವಿಗಳಿಗಾಗಿ ಬರೆದ ಕಾವ್ಯವಾಗಿತ್ತು, ಅಥವಾ ಕವಿಗಳಿಂದ ವಿಮರ್ಶಕರಿಗಾಗಿ ಬರೆದ ಕಾವ್ಯ ಆಗಿತ್ತು. ಆಸ್ಥಾನ ಕಾವ್ಯ ಅಂತ ನಾವು ಅದನ್ನು ಕರಿಬಹುದು, ಅಂದ್ರೆ ಕೋರ್ಟ್ಲಿ ಪೊಯೆಟ್ರಿ ಅಂತ. ಹಾಗಾಗಿ ಅಂತಹ ಒಂದು ಡ್ರೈ ಪೊಯೆಟ್ರಿಯಿಂದ ಇಂಗ್ಲಿಷ್ ಸಾಹಿತ್ಯ ಬದಲಾಗಬೇಕು ಅಂತ ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ಬಯಸಿದ್ರು. ಅದರ ಫಲವಾಗಿಯೇ 1798ರಲ್ಲಿ ತಮ್ಮ ಮನಸ್ಸಿಗೆ ಒಪ್ಪುವಂತಹ ಕವಿಗಳಿಂದ ರಚಿತವಾದ ಕವನಗಳನ್ನೆಲ್ಲ ಸೇರಿಸಿ ಒಂದು ಕವನ ಸಂಕಲನವನ್ನ ಪ್ರಕಟ ಮಾಡ್ತಾರೆ. ಅದರ ಹೆಸರು ಲಿರಿಕಲ್ ಬ್ಯಾಲೆಡ್ಸ್ ಅಂತ ಹೇಳಿ. ದೇರ್ ಜಾಯಿಂಟ್ ಬುಕ್ ಲಾಂಚ್ಡ್ ದಿ ಇಂಗ್ಲಿಷ್ ರೊಮ್ಯಾಂಟಿಕ್ ಮೂವ್ಮೆಂಟ್, ಬ್ರಿಂಗಿಂಗ್ ಅ ನ್ಯೂ ಫೋಕಸ್ ಆನ್ ನೇಚರ್, ಇಂಡಿವಿಜುವಲ್ ಫೀಲಿಂಗ್ಸ್ ಅಂಡ್ ಸಿಂಪಲ್ ಟ್ರೂತ್. ಅವರಿಬ್ಬರು ಸೇರಿ ಪ್ರಕಟಿಸಿದ ಈ ಪುಸ್ತಕ ಇದೆಯಲ್ಲ, ಲಿರಿಕಲ್ ಬ್ಯಾಲೆಡ್ಸ್ ಅನ್ನೋದು, ಅದು ಇಂಗ್ಲಿಷ್ ಸಾಹಿತ್ಯಕ್ಕೆ ರೊಮ್ಯಾಂಟಿಕ್ ಮೂವ್ಮೆಂಟ್ ಅನ್ನು ತಂದುಕೊಟ್ಟದ್ದು. ನಿಸರ್ಗವನ್ನ ಮತ್ತು ವೈಯಕ್ತಿಕ ಭಾವನೆಗಳಿಗೆ ಮತ್ತು ಸಾಮಾನ್ಯ ಸತ್ಯಗಳಿಗೆ ಮಹತ್ವವನ್ನ ನೀಡಿರ್ತಕ್ಕಂಥ ಕೃತಿ ಅದಾಗಿದೆ. ಇದರಲ್ಲಿ ಬರೆದ ಪ್ರಿಫೇಸ್ನಲ್ಲಿ ವರ್ಡ್ಸ್ವರ್ತ್ ಹೇಳುವ ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ, ಪೊಯೆಟ್ರಿ ಶುಡ್ ಸ್ಪೀಕ್ ಇನ್ ದ ರಿಯಲ್ ಲ್ಯಾಂಗ್ವೇಜ್ ಆಫ್ ಪೀಪಲ್.
ಕಾವ್ಯ ಜನರ ಆಡುವ ಭಾಷೆಯಲ್ಲಿ ಇರಬೇಕು ಅಂತ, ಅಥವಾ ಜನರ ಆಡುವ ಭಾಷೆಯನ್ನ ವ್ಯಕ್ತಪಡಿಸಬೇಕು ಅಂತ. ಜನರು ಅಂದ್ರೆ ಯಾರು ಅಂತ ಹೇಳಿದ್ರೆ ಇಲ್ಲಿ ವರ್ಡ್ಸ್ವರ್ತ್ ಈ ಕೋರ್ಟ್ಲಿ ಪೊಯಿಟ್ರಿನ ಈಗಾಗಲೇ ಹೇಳಿದಂತೆ ವಿದ್ವಾಂಸರ ಭಾಷೆಯನ್ನ, ನಮ್ಮ ಕನ್ನಡ ಸಾಹಿತ್ಯದ ಉದಾಹರಣೆ ತೆಗೆದುಕೊಂಡ್ರೆ ವಚನ ಸಾಹಿತ್ಯವನ್ನ ನಾವು ನೋಡಬಹುದು. ವಚನ ಸಾಹಿತ್ಯ ಬರೋದಕ್ಕಿಂತ ಮುಂಚೆ ಪಂಪ ಮತ್ತು ರನ್ನನಂತವರು ಬಹಳ ಈ ಆ, ಮಾರ್ಗ ಸಾಹಿತ್ಯವನ್ನ ಸೃಷ್ಟಿ ಮಾಡ್ತಾ ಇದ್ರು. ಅಂದ್ರೆ ಸಂಸ್ಕೃತ ಭೂಯಿಷ್ಠವಾದ ಅಥವಾ ಸಂಸ್ಕೃತದ ಕಾವ್ಯ ತತ್ವಗಳಿಂದ ಪ್ರಭಾವಿತವಾದ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರು. ಅಂತಹ ಸಾಹಿತ್ಯವನ್ನ ಕೇವಲ ಕವಿಗಳು, ವಿದ್ವಾಂಸರು ಮಾತ್ರ ಓದ್ತಾ ಇದ್ರು. ಆದ್ರೆ ನಂತರ ಬಂದ ವಚನಕಾರರು ಜನರ ಆಡುವ ಭಾಷೆಯಲ್ಲಿ ಸಾಹಿತ್ಯವನ್ನ ಸೃಷ್ಟಿ ಮಾಡಿದ್ರಿಂದ ಅದು ಒಂದು ವಿಭಿನ್ನ ಬಗೆಯ ಸಾಹಿತ್ಯವಾಗಿ ಕನ್ನಡದಲ್ಲಿ ಹೇಗೆ ಬೆಳೆಯಿತೋ ಹಾಗೆ ಇಲ್ಲೂ ಸಹಿತ ವರ್ಡ್ಸ್ವರ್ತ್ ಮತ್ತು ಕೋಲ್ರಿಡ್ಜ್ ನಂತವರು ಅವರಿಬ್ಬರು ಮಾಡಿದ ಪ್ರಯತ್ನವೇನೆಂದ್ರೆ ಭಾಷೆಯನ್ನ ಕವಿಗಳಿಂದ ಮತ್ತು ವಿದ್ವಾಂಸರಿಂದ ಅದನ್ನ ಕಾವ್ಯವನ್ನ ಮತ್ತು ಕಾವ್ಯ ಭಾಷೆಯನ್ನ ಕವಿ ಮತ್ತು ವಿದ್ವಾಂಸರಿಂದ ದೂರೀಕರಿಸಿ ಸಾಮಾನ್ಯರೆಡೆಗೆ ತರಬೇಕು ಅನ್ನುವ ಪ್ರಯತ್ನವನ್ನ ಅವರು ಮಾಡಿದರು. ಹಾಗಾಗಿ ದಿ ರಿಜೆಕ್ಟೆಡ್ ಏನೋ ಫ್ಯಾನ್ಸಿ ಪೊಯೆಟಿಕ್ ಡಿಕ್ಷನ್ ಅಲ್ಲಿ, ಅಂದ್ರೆ ಈ ಒಂದು ತರ ಫ್ಯಾನ್ಸಿ ಆಗಿರುವಂತಹ ಕಾವ್ಯ ಶೈಲಿ ಇತ್ತಲ್ಲ, ಆ ಕಾವ್ಯ ಶೈಲಿಯನ್ನ ಅವರು ರಿಜೆಕ್ಟ್ ಮಾಡ್ತಾರೆ. ವರ್ಡ್ಸ್ವರ್ತ್ ಸ್ಟ್ರಾಂಗ್ಲಿ ಅಪೋಸ್ಡ್ ಆರ್ಟಿಫಿಷಿಯಲ್ ಹೈಲಿ ಕಾಂಪ್ಲೆಕ್ಸ್ ಪೊಯೆಟ್ರಿ ರೂಲ್ಸ್. ಆರ್ಟಿಫಿಷಿಯಲ್ ಆಗಿರುವ ಅಂದ್ರೆ ಕೃತಕವಾಗಿರುವಂತಹ ಮತ್ತು ಬಹಳ ಸಂಕೀರ್ಣವಾಗಿರುವ ಕಾವ್ಯದ ನಿಯಮಗಳನ್ನು ರಿಜೆಕ್ಟ್ ಮಾಡ್ತಾನೆ. ಅಂದ್ರೆ ಪೊಯೆಟ್ರಿ ಶುಡ್ ಬಿ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಅಂತ. ಹಿ ಬಿಲೀವ್ಡ್ ಓವರ್ ಡೆಕೋರೇಟೆಡ್ ಫ್ರೇಸಿಂಗ್ ಸೆಪರೇಟೆಡ್ ಪೊಯೆಟ್ರಿ ಫ್ರಮ್ ಜೆನ್ಯೂನ್ ಫೀಲಿಂಗ್ಸ್. ಓವರ್ ಡೆಕೋರೇಟೆಡ್ ಆದ ಅತಿ ಅಲಂಕೃತವಾದ ಕಾವ್ಯ ಮನುಷ್ಯನ ನೈಜ ಭಾವನೆಗಳಿಂದ ದೂರ ಇರ್ತದೆ ಅಂತ. ನಿಜವಾದ ಭಾವನೆಗಳು ಅಲಂಕೃತವಾದ ಭಾಷೆಯಿಂದ ಕೂಡಿರುವ ಕಾವ್ಯದಲ್ಲಿ ವ್ಯಕ್ತವಾಗಲಿಕ್ಕೆ ಸಾಧ್ಯವಿಲ್ಲ. ನಿಜವಾದ ಭಾವನೆಗಳು ವ್ಯಕ್ತವಾಗಬೇಕಾದ್ರೆ ಕಾವ್ಯದ ಭಾಷೆ ಸರಳವಾಗಿರಬೇಕು. ಆರ್ಟಿಫಿಷಿಯಲ್ ಆಗಿರುವಂತಹ ಡೆಕೋರೇಟೆಡ್ ಆಗಿರುವಂತಹ ಭಾಷೆಯಿಂದ ಭಾವನೆಗಳನ್ನ ನೈಜವಾಗಿ ವ್ಯಕ್ತಪಡಿಸೋದಕ್ಕೆ ಆಗುವುದಿಲ್ಲ ಅನ್ನೋದು ವರ್ಡ್ಸ್ವರ್ತ್ನ ನಂಬಿಕೆಯಾಗಿತ್ತು. ಟ್ರೆಡಿಷನಲ್ ಪೊಯೆಟ್ಸ್ ಹ್ಯಾಡ್ ಟರ್ನ್ಡ್ ಪೊಯೆಟ್ರಿ ಇಂಟು ಅನ್ ಎಕ್ಸ್ಕ್ಲೂಸಿವ್ಲಿ ಗೇಮ್ ಫಾರ್ ದಿ ವೆಲ್ದಿ ಎಲೈಟ್. ಈ ಸಂಪ್ರದಾಯಬದ್ಧ ಕವಿಗಳಿದ್ರಲ್ಲ ಅವರೆಲ್ಲ ಕಾವ್ಯವನ್ನ ಒಂದು ಬಗೆಯ ಶ್ರೀಮಂತರ ಆಟವನ್ನಾಗಿ ಮಾಡಿದ್ರು. ಅಂದ್ರೆ ಕೇವಲ ಒಂದು ವರ್ಗದ ಜನ ಮಾತ್ರ ಓದುವಂತಹ ಒಂದು ಕಾವ್ಯವನ್ನು ಅವರು ಸೃಷ್ಟಿಸ್ತಾ ಇದ್ರು. ಅದರ ಬದಲಿಗೆ ವರ್ಡ್ಸ್ವರ್ತ್ ಏನನ್ನ ಪ್ರಪೋಸ್ ಮಾಡ್ತಾನೆ ಅಂದ್ರೆ ರಿಯಲ್ ಲ್ಯಾಂಗ್ವೇಜ್ ಆಫ್ ಮೆನ್, ಜನರಾಡುವ ನಿಜವಾದ ಭಾಷೆ ಕಾವ್ಯದಲ್ಲಿ ಇರಬೇಕು ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ರಿಯಲ್ ಲ್ಯಾಂಗ್ವೇಜ್ ಆಫ್ ಮೆನ್, ದ ಲ್ಯಾಂಗ್ವೇಜ್ ದಟ್ ಈಸ್ ಸ್ಪೋಕನ್ ಬೈ ಮೆನ್. ಜನರು ಆಡುವ ಭಾಷೆಯನ್ನ, ಆಡು ಭಾಷೆಯಲ್ಲಿ ಕಾವ್ಯ ಇರಬೇಕು ಅಂತ. ಪೊಯೆಟ್ರಿ ಮಸ್ಟ್ ಅಡ್ಯಾಪ್ಟ್ ದ ವರ್ಡ್ಸ್ ಆಕ್ಚುಯಲ್ ಯೂಸ್ಡ್ ಬೈ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್. ಸಾಮಾನ್ಯರು ಉಪಯೋಗಿಸುವ ನೈಜವಾದ ಅಥವಾ ರಿಯಲ್ ಆಗಿರ್ತಕ್ಕಂಥ ದೈನಂದಿನ ಪದಗಳನ್ನ ಕಾವ್ಯ ವ್ಯಕ್ತಪಡಿಸಬೇಕು, ಕಾವ್ಯ ಉಪಯೋಗಿಸಿಕೊಳ್ಳಬೇಕು. ಮತ್ತು ಕಾವ್ಯ ಇಟ್ ಯೂಸಸ್ ಡೈರೆಕ್ಟ್ ಕನ್ವೆನ್ಷನಲ್ ವರ್ಡ್ಸ್ ಸ್ಪೋಕನ್ ಇನ್ ಸ್ಟೇಟ್ಸ್ ಆಫ್ ರಿಯಲ್ ಎಕ್ಸೈಟ್ಮೆಂಟ್. ಮನುಷ್ಯನ ನಿಜವಾದ ಎಕ್ಸೈಟ್ಮೆಂಟ್ ನಲ್ಲಿ, ಆತನ ಅತ್ಯುನ್ನತ ಭಾವ ತೀವ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಬಳಸುವ ಪದಗಳನ್ನು ಮಾತ್ರ ಕಾವ್ಯದಲ್ಲಿ ಕವಿಗಳು ಬಳಸಬೇಕು. ದಿಸ್ ಸಿಂಪಲ್ ಸ್ಟೈಲ್ ಇಸ್ ಮೋರ್ ಪರ್ಮನೆಂಟ್, ಟ್ರೂತ್ಫುಲ್ ಅಂಡ್ ರಿಲೇಟೇಬಲ್ ಟು ಎವ್ರಿವನ್. ಈ ಬಗೆಯವಾದ ಸರಳವಾಗಿರುವಂತಹ ಕಾವ್ಯದ ಶೈಲಿ ಶಾಶ್ವತವಾದದ್ದು, ಅದು ನೈಜವಾಗಿರುವಂಥದ್ದು, ಸತ್ಯವಾಗಿರುವಂಥದ್ದು ಮತ್ತು ಅದು ಎಲ್ಲರನ್ನೂ ಕನೆಕ್ಟ್ ಮಾಡಬಲ್ಲದು, ರಿಲೇಟ್ ಮಾಡಬಲ್ಲದು ಅನ್ನೋದು ವರ್ಡ್ಸ್ವರ್ತ್ನ ಕಾವ್ಯವಾಗಿತ್ತು. ಹಾಗಾಗಿ ಒಟ್ಟಿನಲ್ಲಿ ವರ್ಡ್ಸ್ವರ್ತ್ ಯಾವುದನ್ನ ನಂಬಿದ್ದ ಅಂತ ಹೇಳಿದ್ರೆ ಕಾವ್ಯದ ಭಾಷೆ ದೈನಂದಿನ ಭಾಷೆಯಾಗಿರಬೇಕು, ಸರಳ ಭಾಷೆಯಾಗಿರಬೇಕು, ಜನರ ಆಡುವ ಭಾಷೆಯಲ್ಲಿ ಕಾವ್ಯ ಇರಬೇಕು ಅಂತ. ಮತ್ತೆ ಕಾವ್ಯದ ವಸ್ತುವನ್ನು ಕುರಿತು ಸಹಿತ ಆತ ಅದೇ ತರದ ಅಭಿಪ್ರಾಯವನ್ನು ಹೊಂದಿದ್ದ. ಹಂಬಲ್ ಕಂಟ್ರಿ ಲೈಫ್ ರಿವೀಲ್ಸ್ ಅವರ್ ಡೀಪೆಸ್ಟ್ ಫೀಲಿಂಗ್ಸ್. ಹಂಬಲ್ ಅಂದ್ರೆ ಸಾಮಾನ್ಯ ಜೀವನ, ಸಾಧಾರಣ ಜೀವನ, ಬಡತನದ ಜೀವನ, ಗ್ರಾಮೀಣ ಜೀವನ, ಗ್ರಾಮ್ಯ ಜೀವನ, ಕಂಟ್ರಿ ಲೈಫ್ ಗ್ರಾಮ್ಯ ಜೀವನ. ಇಟ್ ರಿವೀಲ್ಸ್ ಅವರ್ ಡೀಪೆಸ್ಟ್ ಫೀಲಿಂಗ್ಸ್. ಮನುಷ್ಯನ ಆಳವಾದ ಭಾವನೆಗಳು ವ್ಯಕ್ತವಾಗುವುದೇ ಈ ಬಗೆಯ ವಾತಾವರಣದಲ್ಲಿ. ಹಾಗಾಗಿ ಕಾವ್ಯ ಹೀಗೆ ಇರಬೇಕು. ಹೇಗೆಂದ್ರೆ ಗ್ರಾಮ್ಯವಾಗಿರಬೇಕು, ರೂರಲ್ ರಸ್ಟಿಕ್ ಆಗಿರಬೇಕು. ಕಂಟ್ರಿ ಕಾವ್ಯವನ್ನ ಹಂಬಲ್ ಆಗಿರುವಂತಹ ಅಂದ್ರೆ ಹಂಬಲ್ ಒರಿಜಿನ್, ಸಾಮಾನ್ಯ ಜೀವನದ ಘಟನೆಗಳನ್ನ ವಸ್ತುಗಳನ್ನಾಗಿ ಹೊಂದಿರಬೇಕು ಅನ್ನೋದು ಅವನ ವರ್ಡ್ಸ್ವರ್ತ್ನ ಭಾವನೆಯಾಗಿತ್ತು. ಹಾನೆಸ್ಟ್ ಪ್ಯಾಷನ್ಸ್. ಕಾವ್ಯದಲ್ಲಿ ಪ್ರಾಮಾಣಿಕವಾದ ಭಾವಗಳು, ಪ್ರಾಮಾಣಿಕವಾದ ಪ್ಯಾಷನ್ಗಳು, ಗೀಳುಗಳು, ಆಕಾಂಕ್ಷೆಗಳು ವ್ಯಕ್ತವಾಗಬೇಕು ಅಂತ. ಇನ್ ಕಂಟ್ರಿ ಲೈಫ್ ಅಂದ್ರೆ ಗ್ರಾಮ್ಯ ಜೀವನದಲ್ಲಿ ಪೀಪಲ್ ಸ್ಪೀಕ್ ಅಂಡ್ ಆಕ್ಟ್ ವಿತ್ ಫ್ಯೂವರ್ ಆರ್ಟಿಫಿಷಿಯಲ್ ಸೋಷಿಯಲ್ ರೂಲ್ಸ್. ಗ್ರಾಮೀಣ ಪರಿಸರದಲ್ಲಿ ಜನಗಳು ಮಾತನಾಡುವ ಭಾಷೆಯಲ್ಲಿ ಫ್ಯೂವರ್ ಆರ್ಟಿಫಿಷಿಯಲ್ ಸೋಷಿಯಲ್ ರೂಲ್ಸ್ ಇರ್ತವೆ, ಅತ್ಯಂತ ಕಡಿಮೆ ಆಗಿರ್ತಕ್ಕಂಥ ಕೃತಕ ನಿಯಮಗಳಿರ್ತವೆ. ಅವರು ನೈಜವಾಗಿ ಬದುಕ್ತಾರೆ, ನೈಜವಾದದ್ದನ್ನೇ ಮಾತನಾಡ್ತಾರೆ.
ದಿಸ್ ಲೆಟ್ಸ್ ಬೇಸಿಕ್ ಹ್ಯೂಮನ್ ಫೀಲಿಂಗ್ ಶೋ ದೆಮ್ಸೆಲ್ಸ್ ಮೋರ್ ಕ್ಲಿಯರ್ಲಿ ಅಂಡ್ ಡೈರೆಕ್ಟ್ಲಿ. ಹಾಗಾಗಿ ಈ ಹಳ್ಳಿಯಲ್ಲಿ ಆ ಮನುಷ್ಯನ ಭಾವನೆಗಳು ಸ್ಪಷ್ಟವಾಗಿರ್ತವೆ ಮತ್ತು ಅವು ನೇರವಾಗಿರ್ತವೆ ಅಂತ. ಎಮೋಷನಲ್ ಕ್ಲೋಸ್ನೆಸ್ ಅನ್ನೋದು ಗ್ರಾಮ್ಯ ಜೀವದಲ್ಲಿ ಇರುತ್ತದೆ. ಹಾಗಾಗಿ ಕಾವ್ಯದ ವಸ್ತು ಗ್ರಾಮೀಣವಾಗಿರಬೇಕು. ಯೂನಿಫೈಯಿಂಗ್ ನೇಚರ್ ಅಂದ್ರೆ ರಸ್ಟಿಕ್ ಲೈವ್ಸ್ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಬ್ಯೂಟಿಫುಲ್. ಗ್ರಾಮೀಣ ಜನಗಳ ಜೀವನ ಅವು ನೇರವಾಗಿ ಸೌಂದರ್ಯಾತ್ಮಕವಾಗಿರುವುದಕ್ಕೆ, ಶಾಶ್ವತವಾಗಿರ್ತಕ್ಕಂಥ ದೃಶ್ಯಗಳಿಗೆ ಕನೆಕ್ಟ್ ಆಗಿರ್ತವೆ. ದೇರ್ ಪ್ಯಾಷನ್ಸ್ ಆರ್ ಬೌಂಡ್ ಅಪ್ ವಿತ್ ಮೌಂಟೇನ್ಸ್, ಫೀಲ್ಡ್ಸ್ ಅಂಡ್ ಸ್ಕೈಸ್. ಅವರ ಭಾವಗಳು ಅಥವಾ ಅವರ ಆಕಾಂಕ್ಷೆಗಳು ತಮ್ಮ ಸುತ್ತಲಿನ ಪರಿಸರದಿಂದ ಅವು ನಿರ್ಮಿತವಾಗಿರ್ತವೆ. ಅಲ್ಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಇಂಟಿಗ್ರೇಷನ್ ಅಂದ್ರೆ ನೈಸರ್ಗಿಕವಾಗಿರ್ತಕ್ಕ ಒಂದು ಐಕ್ಯತೆ ಇರುತ್ತದೆ. ಹಾಗಾಗಿ ಕಾವ್ಯದಲ್ಲಿ ಈ ತರದ ವಿಷಯಗಳೇ ವ್ಯಕ್ತಪಡುವುದು. ಅದರಲ್ಲಿ ಒಟ್ಟಿನಲ್ಲಿ ವರ್ಡ್ಸ್ವರ್ತ್ ಹೇಳೋದು ಅರ್ಬನ್ ಲೈಫಿಗೆ ವಿರುದ್ಧವಾಗಿ ಇದ್ದ. ನಗರ ಜೀವನದಲ್ಲಿ ಅಥವಾ ಈ ಪಾಲಿಶ್ಡ್ ಕಲ್ಚರ್ಡ್ ಆಗಿರ್ತಕ್ಕಂಥ ಸೊಸೈಟಿಯನ್ನು ವ್ಯಕ್ತಪಡಿಸುವ ಕಾವ್ಯದಲ್ಲಿ ಕೃತಕತೆಯೇ ಹೆಚ್ಚಾಗಿರ್ತದೆ. ಹಾಗಾಗಿ ಕವಿಗಳಾದವರು ಅಂಥ ವಿಷಯಗಳನ್ನು ಹೊರತುಪಡಿಸಿ ಜನರಾಡುವ, ಜನರಿಗೆ ಸಂಬಂಧಪಟ್ಟದ್ದನ್ನ ಕಾವ್ಯದಲ್ಲಿ ಬರೀಬೇಕು ಅಂತ. ಲ್ಯಾಂಗ್ವೇಜ್ ಆಫ್ ರೂರಲ್ ಫೋಕ್ ಕಮ್ಸ್ ಫ್ರಮ್ ಸಿಂಪಲ್ ರಿಪೀಟೆಡ್ ಎವ್ರಿಡೇ ಟಾಸ್ಕ್. ಗ್ರಾಮೀಣರ ಭಾಷೆ ಇಟ್ ಕಮ್ಸ್ ಫ್ರಮ್ ಸಿಂಪಲ್, ಸಾಧಾರಣ, ಸಾಮಾನ್ಯ, ರಿಪೀಟೆಡ್ ಎವ್ರಿಡೇ ಟಾಸ್ಕ್, ದೈನಂದಿನ ಪುನರಾವರ್ತಿತ ಕ್ರಿಯೆಗಳಿಂದ ಬಂದಿರುವಂಥದ್ದು. ಯಾಕಂದ್ರೆ ಇದು ನಿಜವಾಗಿರುವಂತಹ ಅನುಭವಗಳಿಗೆ ಕನೆಕ್ಟ್ ಆಗಿರುವಂಥದ್ದು ಮತ್ತು ಶಾಶ್ವತವಾಗಿರುವಂಥದ್ದು, ಪ್ರಾಮಾಣಿಕವಾಗಿರುವಂಥದ್ದು ಮತ್ತು ಸ್ಪಷ್ಟವಾಗಿರುವಂಥದ್ದು ಆಗಿರ್ತದೆ ಅವರ ಜೀವನ. ಹಾಗಾಗಿ ಆ ಥರದ್ದೇ ಕಾವ್ಯದ ವಸ್ತುವಾಗಬೇಕು ಅನ್ನೋದು ವರ್ಡ್ಸ್ವರ್ತ್ನ ವಿಚಾರವಾಗಿತ್ತು. ಪೊಯೆಟ್ರಿ ಬಿಗಿನ್ಸ್ ವಿತ್ ಫೀಲಿಂಗ್ಸ್ ರಿಮೆಂಬರ್ಡ್ ಇನ್ ಕ್ವೈಟ್ ಮೂಮೆಂಟ್. ದಿ ಡೆಫಿನಿಷನ್ ಆಫ್ ಪೊಯೆಟ್ರಿ, ಕಾವ್ಯದ ಕುರಿತಾದ ವರ್ಡ್ಸ್ವರ್ತ್ನ ವ್ಯಾಖ್ಯಾನವನ್ನು ಗಮನಿಸಿದೆ. ವರ್ಡ್ಸ್ವರ್ತ್ ಕಾವ್ಯವನ್ನ ಪೊಯೆಟ್ರಿ ಈಸ್ ದಿ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ ಅಂತ ವ್ಯಾಖ್ಯಾನಿಸ್ತಾನೆ. ಪೊಯೆಟ್ರಿ ಈಸ್ ದಿ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ರಿಕಲೆಕ್ಟೆಡ್ ಇನ್ ಟ್ರಾಂಕ್ವಿಲಿಟಿ. ಶಾಂತ ಮನಸ್ಥಿತಿಯಲ್ಲಿ ನೆನಪಿಸಿಕೊಂಡಾಗ ಹರಿದು ಬರುವ ಭಾವನೆಗಳ ಓತಪ್ರೋತ ಹರಿವನ್ನೇ ಕಾವ್ಯ, ನಿರಂತರವಾದ ಹರಿವನ್ನೇ ಕಾವ್ಯ ಅನ್ನಬಹುದು ಅಂತ ವರ್ಡ್ಸ್ವರ್ತ್ ಕಾವ್ಯವನ್ನು ಕುರಿತು ವ್ಯಾಖ್ಯಾನ ಮಾಡ್ತಾನೆ. ಇದರರ್ಥ ವರ್ಡ್ಸ್ವರ್ತ್ ನ ಪ್ರಕಾರ ಹಿ ಡಿಡ್ ನಾಟ್ ಮೀನ್ ಪೊಯೆಟ್ರಿ ಇಸ್ ರಿಟನ್ ಇನ್ ಅ ಬ್ಲೈಂಡ್ ಫಿಟ್ ಆಫ್ ಇಮೋಷನ್. ಕಾವ್ಯ ಹಾಗೆ ಒಂದು ಬ್ಲೈಂಡ್ ಫಿಟ್ ಆಫ್ ಇಮೋಷನ್ ಅಲ್ಲಿ, ಒಂದು ಭಾವ ತೀವ್ರತೆಯಲ್ಲಿ ಬ್ಲೈಂಡ್ ಆಗಿ ಬರೆದಿರ್ತಕ್ಕಂಥದ್ದಲ್ಲ. ಅದು ಆಲೋಚಿಸಿಯೇ ಬರೆದಿರ್ತಕ್ಕಂಥದ್ದಾಗಿದ್ದಾಗ್ಯೂ ಸಹಿತ ಕಾವ್ಯ ಅನ್ನೋದು ಮೂಲತಃ ಒಂದು ಭಾವನೆಗಳ ಹರಿವು, ತೀವ್ರವಾದ ಭಾವನೆಗಳ ಹರಿವು ಮತ್ತು ಒಂದು ಶಾಂತ ಮನಸ್ಥಿತಿಯಲ್ಲಿ ಕವಿ ನೆನಪಿಸಿಕೊಂಡಾಗ ಬರುವ ಭಾವನೆಗಳ ಅಕ್ಷರದ ರೂಪ ಕಾವ್ಯ ಅನ್ನುವಂದನ್ನ ವರ್ಡ್ಸ್ವರ್ತ್ ಹೇಳ್ತಾನೆ. ಪೊಯೆಟ್ ಇಸ್ ಅ ಮ್ಯಾನ್ ಸ್ಪೀಕಿಂಗ್ ಟು ಮೆನ್. ಕವಿಯನ್ನ ಕುರಿತಾದ ವರ್ಡ್ಸ್ವರ್ತ್ನ ವ್ಯಾಖ್ಯಾನ, ಪೊಯೆಟ್ ಇಸ್ ಅ ಮ್ಯಾನ್ ಸ್ಪೀಕಿಂಗ್ ಟು ಮೆನ್. ಕವಿಯಾದವನು ಜನರಿಗಾಗಿ ಮಾತನಾಡುವ ಓರ್ವ ವ್ಯಕ್ತಿಯಾಗಿರ್ತಾನೆ ಅಥವಾ ಜನರ ಪರವಾಗಿ ಜನರಿಗಾಗಿ ಮಾತನಾಡುವ ವ್ಯಕ್ತಿ. ಜನ, ಮೆನ್ ಅಂತ ಹೇಳಿದ್ರೆ ಇಲ್ಲಿ ಅಗೇನ್ ದಟ್ ವರ್ಡ್ ಹ್ಯಾಸ್ ಡಿಫರೆಂಟ್ ಕನೋಟೇಷನ್. ಮೆನ್ ಅಂತ ಹೇಳಿದ್ರೆ ವಿದ್ವಾಂಸರನ್ನ ಹೊರತುಪಡಿಸಿದ, ಶ್ರೀಮಂತರನ್ನ ಹೊರತುಪಡಿಸಿದ ಸಾಮಾನ್ಯ ಮನುಷ್ಯರು ಅನ್ನುವ, ಜೆಂಟಲ್ಮೆನ್ ಅಂತ ಬಳಸ್ತಾ ಇಲ್ಲ, ಮೆನ್ ಅಂತ, ಜನರಾಡುವ ಸಾಮಾನ್ಯ ಜನಗಳು. ಮ್ಯಾನ್ ಸ್ಪೀಕಿಂಗ್ ಟು ಮೆನ್. ಕವಿಯಾದವನು ಜನರೊಂದಿಗೆ ಮಾತನಾಡುವ ಓರ್ವ ವ್ಯಕ್ತಿಯಾಗಿರ್ತಾನೆ. ಬಟ್ ಈಸ್ ನಾಟ್ ಡಿಫ್ರೆಂಟ್ ಕೈಂಡ್ ಆಫ್ ಬೀಯಿಂಗ್. ಅವನೇನು ವಿಭಿನ್ನವಾಗಿರ್ತಕ್ಕಂಥ ಅಥವಾ ಮನುಷ್ಯರಿಂದ ಅತೀತವಾಗಿರ್ತಕ್ಕಂಥ ವ್ಯಕ್ತಿ ಆಗಿರುವುದಿಲ್ಲ. ಬಟ್ ಸಮ್ವನ್ ವಿತ್ ಅ ವಾರ್ಮರ್, ಮೋರ್ ಸೆನ್ಸಿಟಿವ್ ಹಾರ್ಟ್, ಸಂವೇದನಾಶೀಲ ಹೃದಯವನ್ನ ಹೊಂದಿರುವ ವ್ಯಕ್ತಿ ಆಗಿರ್ತಾನೆ ಕವಿಯಾದವನು. ಯಾಕಂದ್ರೆ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ನೇಚರ್, ಮನುಷ್ಯ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕವಿಯಾದವನು ಸ್ವಲ್ಪ ಸೆನ್ಸಿಟಿವ್, ಸಂವೇದನಾಶೀಲನಾಗಿರಬೇಕು ಮತ್ತು ಆತ್ನ ವಾರ್ಮರ್, ಒಂದು ಬೆಚ್ಚಗೆನ ಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕು. ಅದನ್ನು ಬಿಟ್ಟರೆ ಕವಿ ತೀರಾ ವಿಭಿನ್ನನಾಗಿರುವಂಥವನಾಗಿರುವುದಿಲ್ಲ. ಅವನು ಸಹಿತ ವ್ಯಕ್ತಿಯೇ, ಆದರೆ ಆತನ ಭಾವ ತೀವ್ರತೆ ಸಾಮಾನ್ಯರಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ ಅನ್ನೋದು ವರ್ಡ್ಸ್ವರ್ತ್ನ ಅಭಿಪ್ರಾಯ. ಸೊ ಹೀಗೆ ವರ್ಡ್ಸ್ವರ್ತ್ ಫೀಲ್ ಅ ಪವರ್ಫುಲ್ ಸ್ಟ್ರಾಂಗ್ ಎಮೋಷನ್ ಇನ್ ರಿಯಲ್ ಲೈಫ್. ಈ ಫೀಲ್ಸ್ ಅ ಪವರ್ಫುಲ್ ಸ್ಟ್ರಾಂಗ್ ಇಮೋಷನ್ ಇನ್ ರಿಯಲ್ ಲೈಫ್. ನೈಜ ಜೀವನದಲ್ಲಿಯೇ ಅತ್ಯಂತ ಪ್ರಬಲವಾದ ಭಾವಗಳು ಉಂಟಾಗ್ತವೆ. ಮತ್ತೆ ಕವಿಯಾದವನು ಟ್ರ್ಯಾಂಕ್ವಿಲಿಟಿಯಲ್ಲಿ, ಶಾಂತ ಮನಸ್ಸಿನಲ್ಲಿ ಅತ್ಯುತ್ತಮವಾದನ್ನ ಬರೆಯುವುದಕ್ಕೆ ಸಾಧ್ಯ. ಹಾಗೆಯೇ ರಿಕ್ರಿಯೇಟ್ ದ ಸೇಮ್ ಫೀಲಿಂಗ್ ಇನ್ ದಿ ಕಾಮ್ ಆಫ್ ಯುವರ್ ಮೈಂಡ್. ಅಂದ್ರೆ ನಾವು ಶಾಂತವಾಗಿ ಕುಳಿತಿದ್ದಾಗ ನಮ್ಮ ಮನಸ್ಸಿನಲ್ಲಿ ಬರುವ ಭಾವನೆಗಳನ್ನ ನಾವು ರೀಕ್ರಿಯೇಟ್ ಮಾಡಿ, ಪುನಃಸೃಷ್ಟಿ ಮಾಡಿ ಕಾವ್ಯದಲ್ಲಿ ಬರಿಬಹುದು.
ಆಮೇಲೆ ಅವುಗಳನ್ನ ಕಾವ್ಯದ ರೂಪದಲ್ಲಿ ರೈಟ್ ದ ಪೋಯಮ್ ವಿತ್ ಕೇರ್ಫುಲ್ ಥಾಟ್ ಅಂಡ್ ಕಂಟ್ರೋಲ್. ನಿಯಂತ್ರಿತವಾದ ಭಾಷೆಯಲ್ಲಿ ನಿಯಂತ್ರಿತವಾದ ವಿಚಾರಗಳನ್ನು ನಿಯಂತ್ರಿಸಿದ ಕಾವ್ಯವನ್ನ ಕವಿ ಸೃಷ್ಟಿ ಮಾಡಬಹುದು ಅಂತ. ಹೀಗೆ ವರ್ಡ್ಸ್ವರ್ತ್ನ ಕಾವ್ಯ ಸಿದ್ಧಾಂತ ಸಂಪೂರ್ಣವಾಗಿ ನಿಯೋ ಕ್ಲಾಸಿಕಲ್ ಮತ್ತು ಇಂಗ್ಲಿಷ್ನಲ್ಲಿ ಆಗಸ್ಟನ್ ಪೊಯೆಟ್ರಿ ಅಂತ ಹೇಳ್ತೀವಲ್ಲ, ಆ ಆಗಸ್ಟನ್ ಮತ್ತು ನಿಯೋ ಕ್ಲಾಸಿಕಲ್ ಪೊಯೆಟ್ರಿಗೆ ವಿರುದ್ಧವಾದ ಅಥವಾ ಅದಕ್ಕೆ ಒಂದು ಪ್ರತಿಕ್ರಿಯೆಯಾದ ವಾದ ಆಗಿತ್ತು ಅಂತ ನಾವು ಹೇಳಬೇಕು. ವರ್ಡ್ಸ್ವರ್ತ್ ಒಟ್ಟಿನಲ್ಲಿ ಹೇಳೋದೇನೆಂದ್ರೆ, ಈ ಮುಂಚಿನ ಇಂಗ್ಲಿಷ್ ಕಾವ್ಯವೆಲ್ಲ ಅದು ಆರ್ಥೋಡಕ್ಸ್ ಆಗಿರತಕ್ಕಂಥ ಸಂಪ್ರದಾಯಬದ್ಧವಾದ ಅತ್ಯಂತ ನಿಯಮಗಳಿಂದ ಕೂಡಿರುವಂತಹ ಬಹಳ ಕೃತಕವಾಗಿರುವಂತಹ ಸಾಹಿತ್ಯವಾಗಿದೆ. ಇನ್ನು ಮುಂದೆ ಬರುವ ಇಂಗ್ಲಿಷ್ ಸಾಹಿತ್ಯ ಅದು ಜನರಿಗಾಗಿ ಕವಿಗಳು ಬರೆಯುವ ಸಾಹಿತ್ಯವಾಗಿರಬೇಕು. ಅದು ಕಾವ್ಯ ಆಸ್ಥಾನದಿಂದ ಸಾಮಾನ್ಯ ಜನರ ಎಡೆಗೆ ಬರಬೇಕು ಅನ್ನುವ ನಿಲುವನ್ನು ಹೊಂದಿದ್ದ. ಈ ಎಲ್ಲ ನಿಲುವುಗಳು ಸಹಜವಾಗಿಯೇ ಫ್ರಾನ್ಸ್ ಕ್ರಾಂತಿ ಮತ್ತು ಆ ಕಾಲದಲ್ಲಿ ನಡೆದ ಬೇರೆ ಬೇರೆ ಕ್ರಾಂತಿಯ ಪರಿಣಾಮದಿಂದ ಹುಟ್ಟಿದ್ವು ಅನ್ನೋದನ್ನು ನಾವು ಬಲ್ಲೆವು, ನಾವು ಅರ್ಥ ಮಾಡ್ಕೊಳ್ತೇವೆ. ಹೀಗಾಗಿ ನಂತರ ಬಂದ ಕವಿಗಳೆಲ್ಲ ವರ್ಡ್ಸ್ವರ್ತನನ್ನ ಅನುಸರಿಸಿ ಆತನ ಪ್ರಭಾವಕ್ಕೊಳಗಾಗಿ ಬರೆದ್ರಿಂದ ಅವನ ಕಾಲದಲ್ಲಿ ಮತ್ತು ಆತನ ನಂತರದ ಕಾಲದಲ್ಲಿ ಈ ರೊಮ್ಯಾಂಟಿಕ್ ಸಾಹಿತ್ಯ ಸಮೃದ್ಧವಾಗಿ ಪಸರಿಸ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಂತ ಹೇಳ್ಬೋದು. ಈಗ ನಾವು ನೋಡಿದ್ರೆ ಈ ರೈಮ್ ಸ್ಕೀಮ್ ಇಲ್ಲದ ಬ್ಲ್ಯಾಂಕ್ ವರ್ಸ್ ಅನ್ನ ಬಳಸುವ, ಆಮೇಲೆ ಆ, ಅತಿಯಾದ ಆರ್ಟಿಫಿಷಿಯಲ್ ಇಲ್ಲದ, ಕವಿ ತನಗೆ ಅನ್ನಿಸುವ ಏನ್ ಅನಿಸ್ತದೆ ಹಾಗೆ ಬರೆಯುವ ಈ ಅವಕಾಶವೆಲ್ಲ ವ್ಯಕ್ತವಾದದ್ದು, ಆ ಅವಕಾಶವೆಲ್ಲ ಲಭ್ಯವಾದದ್ದು ರೊಮ್ಯಾಂಟಿಕ್ ಕಾವ್ಯದ ನಂತರ. ಸಬ್ಜೆಕ್ಟಿವ್ ಕಾವ್ಯ ಹುಟ್ಟಿಕೊಂಡಿದ್ದು, ಅಂದ್ರೆ ಕಾವ್ಯ ಆಬ್ಜೆಕ್ಟಿವ್ ಆಗಿರ್ತಿತ್ತು. ವಸ್ತುನಿಷ್ಠವಾದ ಕಾವ್ಯ ಅದರ ಬದಲಾಗಿ ವ್ಯಕ್ತಿನಿಷ್ಠ ಕಾವ್ಯ ಆರಂಭವಾಗಿದ್ದು ರೊಮ್ಯಾಂಟಿಕ್ ಕಾವ್ಯದ ನಂತರ. ಹಾಗಾಗಿ ಪ್ರಿಫೇಸ್ ಟು ಲಿರಿಕಲ್ ಬ್ಯಾಲೆಟ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಮ್ಯಾನಿಫೆಸ್ಟ್ ಆಫ್ ರೊಮ್ಯಾಂಟಿಕ್ ಪೊಯೆಟ್ರಿ ಅಂತ. ರೊಮ್ಯಾಂಟಿಕ್ ಕಾವ್ಯದ ಒಂದು ಪ್ರಣಾಳಿಕೆ ಅಂತ ಅದನ್ನ ಕರೆಯಲಾಗಿದೆ. ಇಷ್ಟು ಸಂಕ್ಷಿಪ್ತವಾಗಿ ವರ್ಡ್ಸ್ವರ್ತ್ನ ಕುರಿತಾದ ನನ್ನ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೇನೆ. Let us discuss some new topic in the next video. Thank you for listening.